ನಮಸ್ತೆ, ನಾನು ನಿಮ್ಮ ಎಜುಕೇಟರ್ ಸ್ವಾತಿ. ಇವತ್ತೊಂದು ಹೊಸ ಸೆಕ್ಷನಲ್ಲಿ ಮತ್ತೆ ನಿಮಗೆ ಸಿಗ್ತಾ ಇದ್ದೀನಿ. ಯು ಆರ್ ವಾಚಿಂಗ್ ಸ್ವರ ಮ್ಯಾಥ್ ಟ್ಯುಟೋರಿಯಲ್ಸ್. ಈ ಸೆಕ್ಷನಲ್ಲಿ ನಾವು ನೋಡ್ತಾ ಇರೋದು ಸೆಕೆಂಡ್ ಚಾಪ್ಟರ್ನ ಮಿಸ್ಲೇನಿಯಸ್ ಎಕ್ಸಾಂಪಲ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟ್ರಲ್ಲಿ ಇರ್ತಕ್ಕಂಥ ಮಿಸ್ಲೇನಿಯಸ್ ಎಕ್ಸಾಂಪಲ್ಸ್. ತುಂಬ ಸಿಂಪಲ್ ಇದೆ. ಆಲ್ಮೋಸ್ಟ್ ಎಲ್ಲರೂ ಏನು ಅನ್ಕೋತಾರೆ, ಮಿಸ್ಲೇನಿಯಸ್ ಎಕ್ಸಾಂಪಲ್ಸ್ ಅಥವಾ ಮಿಸ್ಲೇನಿಯಸ್ ಎಕ್ಸಸೈಸ್ ಇದ್ದರೆ ತುಂಬ ಟಫ್ ಕ್ವಶನ್ಸ್ ಇರುತ್ತೆ, ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ಕೋತಾರೆ. ಬಟ್ ನೀವು ಒಂದ್ಸಲ ಈ ಮಿಸ್ಲೇನಿಯಸ್ ಎಕ್ಸಾಂಪಲ್ಸ್ನ ನೋಡಿದ್ರೆ ಅಥವಾ ಈ ಮಿಸ್ಲೇನಿಯಸ್ ಎಕ್ಸಸೈಸ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಏನು ಈ ಭ್ರಾಂತಿ ಇದೆಯಲ್ಲ, ಇದು ಡೆಫಿನೆಟ್ಲಿ ಈ ಭ್ರಮೆ ಹೋಗ್ಬಿಡುತ್ತೆ. ಸೊ ವಿತೌಟ್ ಟೇಕಿಂಗ್ ಟೈಮ್ ನಾವು ಸ್ಟಾರ್ಟ್ ಮಾಡೋಣ. ಬಟ್ ಇದಕ್ಕಿಂತ ಮುಂಚೆ ಒಂದು ವಿಷಯ ನೆನಪಿರಲಿ ಕರೆಕ್ಟಾಗಿ, ಏನು ಅಂತಂದರೆ ಹಿಂದ್ಗಡೆ ಇರ್ತಕ್ಕಂಥ ಎಲ್ಲ ವೀಡಿಯೋಸ್ನ ನೋಡಿದ್ರೆ ಮಾತ್ರ ನಿಮಗೆ ಈ ಸೆಕ್ಷನ್ ಅರ್ಥ ಆಗುತ್ತೆ. ಅದರ್ವೈಸ್ ಇಟ್ ಈಸ್ ಜಸ್ಟ್ ಕಾಂಪ್ಲಿಕೇಟೆಡ್ ಅಷ್ಟೇ. ನಿಮಗೇನೂ ಅರ್ಥ ಆಗಲ್ಲ, ಟಫ್ ಇದೆ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಸೊ ಪ್ಲೀಸ್ ವಾಚ್ ದೋಸ್ ವಿಡಿಯೋಸ್. ಆ ಎಲ್ಲ ವಿಡಿಯೋಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ನೋಡಿ, ಕ್ವಶನ್ ಎಕ್ಸಾಂಪಲ್ 18. Let R be the set of real numbers. Define the real function f from R to R. f of x is equal to x plus 10. ಇದು ನಮ್ಮ ಫಂಕ್ಷನ್ನ ಡೆಫಿನಿಷನ್. f of x is equal to x plus 10 ಅನ್ನೋದು ಫಂಕ್ಷನ್ನ ಡೆಫಿನಿಷನ್. ಆ್ಯಂಡ್ ಸ್ಕೆಚ್ ದ ಗ್ರಾಫ್ ಆಫ್ ದಿಸ್ ಫಂಕ್ಷನ್ ಅಂತ ಹೇಳಿದ್ದಾರೆ. ಈ ಫಂಕ್ಷನ್ಗೆ ಗ್ರಾಫ್ ಹಾಕಿ ಅಂತ ಹೇಳಿದ್ದಾರೆ. ಸೊ ನಾನು ಆಲ್ರೆಡಿ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್ನ ಡ್ರಾ ಮಾಡಿದ್ದೀನಿ. ಸೊ ಈ ಗ್ರಾಫ್ ಹಾಕೋದಕ್ಕೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ತೊಗೊಂಡು ಒಂದು ಟೇಬಲ್ ಮಾಡೋಣ. ರೈಟ್, ಫಸ್ಟ್ ನೋಡಿ, ಎಕ್ಸ್ಗೆ 0 ತೊಗೊಂಡ್ರೆ ಏನಾಗುತ್ತೆ, ಎಫ್ ಆಫ್ 0 ಇಸ್ ಈಕ್ವಲ್ ಟು 0 ಪ್ಲಸ್ 10 ಅಂದರೆ 10 ಆಗುತ್ತೆ. ರೈಟ್, ಎಫ್ ಆಫ್ 1 ತೊಗೊಂಡ್ರೆ ನೋಡಿ ಏನಾಗುತ್ತೆ, 1 ಪ್ಲಸ್ 10 ಸೊ 11. ಎಫ್ ಆಫ್ 2 ತೊಗೊಂಡ್ರೆ ನಮಗೆ ಸಿಗುತ್ತೆ 12. ರೈಟ್, ಬಟ್ ನೋಡಿ ನಮ್ಮ ಗ್ರಾಫಲ್ಲಿ 11 ಈಸ್ ಅ ಮ್ಯಾಕ್ಸಿಮಮ್. ಸೊ ಇದು 12 ಹೋಗ್ತಾ ಇದೆ. ಆವಾಗ ನಾವೇನು ಮಾಡೋಣ, ಹೈಯೆಸ್ಟ್ ವ್ಯಾಲ್ಯೂ ಸಿಗ್ತಾ ಇದೆ. ಪಾಸಿಟಿವ್ ನಂಬರ್ಸ್ ತೊಗೊಂಡಾಗ ವ್ಯಾಲ್ಯೂ ಮೇಲೆ ಹೋಗ್ತಾ ಇದೆ. ರೈಟ್, ಸೊ ನಾವು ನೆಗೆಟಿವ್ ನಂಬರ್ ತೊಗೊಳ್ಳೋಣ. ಸೊ ಎಫ್ ಆಫ್ -1 ತಗೊಂಡ್ರೆ ನೋಡಿ, -1 ಪ್ಲಸ್ 10 ಅಂತಂದಾಗ 9 ಸಿಗುತ್ತೆ. ಎಫ್ ಆಫ್ -2 ತಗೊಂಡ್ರೆ 8 ಸಿಗುತ್ತೆ. ಸೊ ಈ ವ್ಯಾಲ್ಯೂಸ್ಗಳನ್ನು ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಟೇಬಲ್ ಮಾಡೋಣ. 0 ತಗೊಂಡ್ರೆ 10 ಸಿಗ್ತಾ ಇದೆ, 1 ತಗೊಂಡ್ರೆ 11 ಸಿಗ್ತಾ ಇದೆ, 2 ತಗೊಂಡ್ರೆ ಬೇಡ ಹೈಯರ್ ವ್ಯಾಲ್ಯೂ ಸಿಗ್ತಾ ಇದೆ, -1 ತಗೊಂಡ್ರೆ 9, -2 ತಗೊಂಡ್ರೆ 8, ಅದೇ ಥರ -5 ತಗೊಂಡ್ರೆ 5 ಸಿಗುತ್ತೆ, ಪಾಸಿಟಿವ್ 5. -5 ಪ್ಲಸ್ 10 ಪಾಸಿಟಿವ್ 5 ಸಿಗುತ್ತೆ. -7 ತಗೊಂಡ್ರೆ -7 ಪ್ಲಸ್ 10 3 ಸಿಗುತ್ತೆ. -9 ತಗೊಂಡ್ರೆ ಪಾಸಿಟಿವ್ 1, -10 ತಗೊಂಡ್ರೆ ಅಬ್ಸಲ್ಯೂಟ್ಲಿ 0 ಸಿಗುತ್ತೆ. ರೈಟ್, ಈ ವ್ಯಾಲ್ಯೂಸನ್ನು ನಾವು ಗ್ರಾಫ್ನಲ್ಲಿ ಹಾಕಿದಾಗ ನಮಗೆ ಗ್ರಾಫ್ ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ. ನಮಗೆ 0 ತಗೊಂಡಾಗ 10 ಸಿಗ್ತಾ ಇತ್ತು ಇಲ್ಲಿ. ನೆಕ್ಸ್ಟ್ ಪಾಸಿಟಿವ್ 1 ತಗೊಂಡಾಗ ನಮ್ಗೆ ಇಲ್ಲಿ 11 ಸಿಗ್ತಾ ಇತ್ತು ಆಲ್ಮೋಸ್ಟ್ ಇಲ್ಲಿ. ರೈಟ್, ನೆಗೆಟಿವ್ 1 ತಗೊಂಡಾಗ 9 ಸಿಗ್ತಾ ಇದೆ. ನೆಕ್ಸ್ಟ್ 2 ತಗೊಂಡಾಗ 8 ಸಿಗ್ತಾ ಇದೆ. ಅದೇ ಥರ 3 ತಗೊಂಡ್ರೆ ಏನು ಸಿಗುತ್ತೆ ನಮಗೆ, -3 ತಗೊಂಡ್ರೆ 7 ಸಿಗುತ್ತೆ. ರೈಟ್, -4 ತಗೊಂಡ್ರೆ 6 ಸಿಗುತ್ತೆ, ಇಲ್ಲಿದೆ. ನೆಕ್ಸ್ಟ್ -5 ತಗೊಂಡಾಗ ಪಾಸಿಟಿವ್ 5 ಸಿಕ್ಕಿದೆ ನಮಗೆ. ಅದೇ ಥರ -6 ತಗೊಂಡ್ರೆ ಏನು ಸಿಗುತ್ತೆ, ಪಾಸಿಟಿವ್ 4 ಸಿಗುತ್ತೆ. -7 ತಗೊಂಡಾಗ ನಮಗೆ ಪಾಸಿಟಿವ್ 3 ಸಿಗ್ತಾ ಇದೆ ಆಲ್ಮೋಸ್ಟ್ ಹಿಯರ್. ರೈಟ್, ನೆಕ್ಸ್ಟ್ -8 ತಗೊಂಡ್ರೆ 2 ಸಿಗುತ್ತೆ. -9 ತಗೊಂಡ್ರೆ 1 ಸಿಗ್ತಾ ಇದೆ. -10 ತಗೊಂಡ್ರೆ 0 ಸಿಗ್ತಾ ಇದೆ. ರೈಟ್, ಈ ಎಲ್ಲ ವ್ಯಾಲ್ಯೂಸನ್ನು ನೋಡಿ ಈ ರೀತಿ ಸ್ಟ್ರೇಟ್ ಲೈನ್ ಮೇಲೆ ಡ್ರಾ ಮಾಡಿದ್ರೆ ನಿಮಗೆ ಒಂದು ಟ್ರ್ಯಾಂಗಲ್ ಸಿಗುತ್ತೆ. ಸಿ, ದ್ಯಾಟ್ಸ್ ಇಟ್. ಗ್ರಾಫ್ ಹಾಕಬೇಕಿತ್ತು, ಸಿಂಪಲ್ ಇದೆ. ಎಕ್ಸ್ ವ್ಯಾಲ್ಯೂ ಕೊಡ್ತಾ ಇದ್ದೀವಿ, ವೈ ವ್ಯಾಲ್ಯೂ ಸಿಗುತ್ತೆ. ಸೊ ಆ ಪಾಯಿಂಟ್ಸ್ನಾಗ ಇಲ್ಲಿ ಈ ಥರ ಗ್ರಾಫಲ್ಲಿ ಹಾಕಿದಾಗ ನಮಗೊಂದು ಟ್ರ್ಯಾಂಗ್ಯುಲರ್ ಶೇಪ್ ಸಿಗ್ತಾ ಇದೆ. ರೈಟ್, ದಿಸ್ ಇಸ್ ಸಿಂಪಲ್. ಇಲ್ಲಿ ಇನ್ನೊಂದು ವಿಷಯ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 10 ಅಂತ ಇದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 10. ಇದು ಒಂದು ಎಂಥ ಫಂಕ್ಷನ್ನು, ಇದು ಒಂದು ಲೀನಿಯರ್ ಫಂಕ್ಷನ್. ಲೀನಿಯರ್ ನೋಡಿ, ಲೀನಿಯರ್ ಈಕ್ವೇಷನ್ ಓದಿದ್ದೀರಿ ಅಲ್ವಾ. ರೈಟ್, ಲೀನಿಯರ್ ಈಕ್ವೇಷನ್ ಅಂದರೆ ಏನು, ಒಂದು ವೇರಿಯೇಬಲ್ ಇರುತ್ತೆ, ಅದಕ್ಕೆ ಹೈಯೆಸ್ಟ್ ಪವರ್ 1 ಇರುತ್ತೆ. ಇಲ್ಲೂ ಕೂಡ ಅಷ್ಟೇ, ವೇರಿಯೇಬಲ್ ನೋಡಿ ಈಕ್ವೇಷನಲ್ಲಿ ಒಂದೇ ಇದೆ, ದಟ್ ಈಸ್ ಎಕ್ಸ್. ಅದರ ಎಕ್ಸ್ನ ಹೈಯೆಸ್ಟ್ ಪವರ್ ಎಷ್ಟಿದೆ, 1 ಇದೆ ಅಲ್ವಾ. ಸೊ ದಿಸ್ ಇಸ್ ಅ ಲೀನಿಯರ್ ಈಕ್ವೇಷನ್. ಆಲ್ವೇಸ್ ರಿಮೆಂಬರ್, ಲೀನಿಯರ್ ಈಕ್ವೇಷನ್ ನಮಗೆ
ಎಮ್ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಸಿಗುತ್ತೆ. ಓಕೆ, ಎಮ್ ಆ್ಯಂಡ್ ಸಿ ಆರ್ ರಿಯಲ್ ನಂಬರ್ಸ್ ಆಗಿರುತ್ತೆ. ಸೊ ನೋಡಿ, ಇಲ್ಲಿ ಎಮ್ ಎಕ್ಸ್ನ ಹಿಂದ್ಗಡೆ ಎಮ್ ಇರಬೇಕು, ಎಮ್ ಇಲ್ಲ, ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಅಂತಂದ್ರೆ ಅಲ್ಲಿ 1 ಇರುತ್ತೆ ಅಂತ. ಸೊ ಈ ಈಕ್ವೇಶನ್ ನಲ್ಲಿ ಎಮ್ ನ ವ್ಯಾಲ್ಯೂ 1 ಆಗಿದೆ, ಸಿ ನ ವ್ಯಾಲ್ಯೂ 10 ಆಗಿದೆ. ರೈಟ್, ನಮಗೆ ಲೀನಿಯರ್ ಈಕ್ವೇಶನ್ ಯಾವಾಗಲೂ ಎಮ್ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ಲಿ ಇರುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ 19 ನೋಡೋಣ. ಸಿಂಪಲ್ ಇದೆ ಕ್ವಶನ್. ನೋಡಿದ ತಕ್ಷಣ ದಯವಿಟ್ಟು ಗಾಬರಿ ಆಗಬೇಡಿ, ಒಂದ್ಸಲ ಕ್ವಶನ್ ಓದಿ. ಲೆಟ್ ಆರ್ ಬಿ ಅ ರಿಲೇಷನ್ ಫ್ರಮ್ ಕ್ಯೂ ಟು ಕ್ಯೂ ಡಿಫೈನ್ಡ್ ಬೈ, ನೋಡಿ ರಿಲೇಷನ್ ಇಲ್ಲಿ ಕೊಟ್ಟಿದ್ದಾರೆ, ರೋಸ್ಟರ್ ಫಾರ್ಮ್ ಅಲ್ಲಿ ಇಲ್ಲ, ಅದು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಇದೆ. ನೋಡಿ, ಆರ್ ಇಸ್ ಈಕ್ವಲ್ ಟು ಎ ಕಾಮ ಬಿ such that a comma b belongs to q. ನೋಡಿ, q ಅಂದ್ರೆ ನಮಗೆಲ್ಲ ಗೊತ್ತಿದೆ ಸೆಟ್ ಆಫ್ ರಾಷನಲ್ ನಂಬರ್ಸ್ ಅಂತ. ಸೊ ಇಲ್ಲಿ 2 ರಾಷನಲ್ ನಂಬರ್ ಇರುತ್ತೆ. ಆ ರಾಷನಲ್ ನಂಬರ್ಸ್ ನೋಡಿ ಯಾವ ತರ ಇರಬೇಕು ಅಂದ್ರೆ, ಆ 2 ರಾಷನಲ್ ನಂಬರ್ನ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮ್ಗೆ ಇಂಟೀಜರ್ ಸಿಗಬೇಕು. a ಮೈನಸ್ ಬಿ ಬಿಲಾಂಗ್ಸ್ ಟು ಝೆಡ್ ಅಂತ ಇದೆ. ರೈಟ್, ಈ 2 ರಾಷನಲ್ ನಂಬರ್ನ ತಗೊಂಡು ನಾವು ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಒಂದು ಇಂಟೀಜರ್ ಸಿಗಬೇಕು. ಆ ಥರದ ರಾಷನಲ್ ನಂಬರ್ಸ್ನ ತಗೊಂಡಾಗ ನಮಗೆ ಈ ರಿಲೇಷನ್ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಸಿಗ್ತದೆ. ರೈಟ್, ಈಗ ನೋಡಿ, ಶೋ ದ್ಯಾಟ್. ರೈಟ್, ರಿಲೇಷನ್ ಕೊಟ್ಟಿದ್ದಾರೆ. ಇವಾಗ ನಾವು ಏನು ಶೋ ಮಾಡಬೇಕು ನೋಡಿ. ಫಸ್ಟ್ ಒನ್, ಎ ಕಾಮಾ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಕ್ಯೂ. ನೋಡಿ, ಫಸ್ಟ್ ನಾವಿಲ್ಲಿ ಸೊಲ್ಯೂಷನ್ ನೋಡಿ ಏನು ತಗೊಳ್ಬೇಕಾಗತ್ತೆ ಅಂದರೆ, ಫಸ್ಟ್ ಒನ್ಗೆ ಎ ಕಾಮಾ ಎ ಅಂದರೆ ಈ 2 ಏನು ತಗೊಳ್ತೀವಿ ನಾವು ರ್ಯಾಷನಲ್ ನಂಬರ್ಸ್, ಅದು 2 ಸೇಮ್ ಇರಬೇಕು. ರೈಟ್, ಸೊ ಎವ್ರಿ ಇಂಟಿಜರ್ ಇಸ್ ಅ ರ್ಯಾಷನಲ್ ನಂಬರ್, ನಮಗೆಲ್ಲ ಗೊತ್ತಿದೆ. ಬಿಕಾಸ್ ಎಲ್ಲ ಇಂಟಿಜರ್ನೂ ನಾವು p/q ಫಾರ್ಮಲ್ಲಿ ಬರಿಬೋದು. 4 ಅನ್ನುವಂಥ ಇಂಟಿಜರ್ ತಗೊಂಡ್ರೆ ನಾವು 4/1 ಅಂತ ಬರಿಬೋದು ಅಲ್ವಾ. ಸೊ ಎವ್ರಿ ಇಂಟಿಜರ್ಸ್ ಆರ್ ರ್ಯಾಷನಲ್ ನಂಬರ್ಸ್. ಸೊ ನಾನು ಅದಕ್ಕೆ ಏನು ತಗೊಳ್ತೀನಿ, ಎ ಅನ್ನೋ ಒಂದು ಇಂಟಿಜರ್ ತಗೊಳ್ತೀನಿ. ಫಾರ್ ಎಕ್ಸಾಂಪಲ್ 2 ತಗೊಂಡೆ ಅಂದರೆ ಈ ಕಡೆನೂ ನಾವು 2 ತಗೊಳ್ಬೇಕಾಗುತ್ತೆ. ಅವ್ರು ಫಸ್ಟ್ ಹೇಳಿದ್ದಾರೆ a, 2 ತಗೊಂಡಿದ್ದೀವಿ. ಇದೆರಡನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಇಂಟಿಜರ್ ಸಿಗುತ್ತಾ? ಎಸ್ ಸಿಗುತ್ತೆ. 0 ಬಿಲಾಂಗ್ಸ್ ಟು ಝೆಡ್ ಅಂದರೆ ಫಸ್ಟ್ ಒನ್ನನ್ನು ನಾವು ಪ್ರೂವ್ ಮಾಡ್ದಂಗಾಯ್ತು. a, a, ಎಸ್ ಎ ಮೈನಸ್ ಎ ಮಾಡಿದಾಗ ಇಂಟೀಜರ್ ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ. ಸಿಗ್ತಾ ಇದೆ ಅಂದಮೇಲೆ ಈ ಎಲಿಮೆಂಟ್ ನಮ್ಮ ರಿಲೇಷನ್ನಲ್ಲಿ ಇರುತ್ತಾ? ಎಸ್ ಇರುತ್ತೆ. ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂದರೆ ಈ ಎಲಿಮೆಂಟ್ ನಮ್ಮ ರಿಲೇಷನ್ನಲ್ಲಿ ಇರುತ್ತೆ. ಬಟ್ ನಾವು ಈ ಥರ ನ್ಯೂಮರಿಕಲ್ಸ್ನ ತಗೊಂಡು ಪ್ರೂವ್ ಮಾಡೋದಕ್ಕೆ ಆಗಲ್ಲ. ಇದು ಎಕ್ಸಾಂಪಲ್ ಅಷ್ಟೇ, ನಿಮಗೆ ತಿಳಿಲಿ ಅಂತ ಮಾತ್ರ ಹೇಳಿರೋದು. ಸೊ ಇವಾಗ ಕಾನ್ಸಂಟ್ರೇಟ್ ಮಾಡಿ ಯಾವ ಥರ ಮಾಡಬೇಕು ನೋಡಿ. ಫಸ್ಟ್ ನಾವು ಏನು ತೋರಿಸ್ಬೇಕಾಗಿದೆ, ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಅಂತ ತೋರಿಸ್ಬೇಕಾಗಿದೆ. ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಆಗಬೇಕಾಗಿದ್ರೆ ಈ ಎ ಮೈನಸ್ ಎ ಮಾಡಿದಾಗ ಇಂಟೀಜರ್ ಬರಬೇಕು. ಎಸ್, ಯಾವುದೇ ನಂಬರನ್ನು ಅದರಲ್ಲೇ ಕಳೆದಿರ ನಮಗೆ ಸಿಗುತ್ತೆ 0. ದಿಸ್ 0 ಈಸ್ ಬಿಲಾಂಗ್ಸ್ ಟು ಝೆಡ್. ರೈಟ್, ಎ ಮೈನಸ್ ಎ ಮಾಡಿದಾಗ ಇಂಟೀಜರ್ ಸಿಗ್ತಾ ಇದೆ ಅಂದಮೇಲೆ ಎ ಮೈನಸ್ ಎ ಬಿಲಾಂಗ್ಸ್ ಟು ಆರ್. ಸಿಂಪಲ್. ದಿಸ್ ಇಂಪ್ಲೈಸ್ ಎ ಕಾಮಾ ಎ belongs to R for all A belongs to Q. ಸಿಂಪಲ್. ನೋಡಿ, ರ್ಯಾಷನಲ್ ನಂಬರಲ್ಲಿ ರ್ಯಾಷನಲ್ ನಂಬರ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ 0 ಸಿಕ್ಕೇ ಸಿಗುತ್ತೆ. 0 ಇಸ್ ಅನ್ ಇಂಟೀಜರ್. ಸೊ ಹಾಗಾಗಿ ಈ ಯಾವ ರ್ಯಾಷನಲ್ ನಂಬರ್ಸ್ ಎ ಕಾಮ ಎ ಅಂತ ಏನು ತಗೊಂಡಿದ್ದೀವಿ ಇದು ಡೆಫಿನೆಟ್ಲಿ ನಮ್ಮ ರಿಲೇಷನ್ನಲ್ಲಿ ಇರುತ್ತೆ. ರೈಟ್, ಕನ್ಫರ್ಮೇಷನ್ ಸಿಕ್ತು ನಮಗೆ. ಇನ್ನು ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಒನ್ ಕೂಡ ಅಷ್ಟೇ. ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್. ಅವರೇ ಹೇಳ್ತಾ ಇದ್ದಾರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಇದ್ರೆ ಇಂಪ್ಲೈಸ್ ದಟ್ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್. ರೈಟ್, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆಗಬೇಕಾಗಿದ್ರೆ ಎ ಕಾಮ ಬಿ ಯಾವ ಥರ ಇರಬೇಕು? ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಇಂಟೀಜರ್ ಬರ್ತಿರ್ಬೇಕು ಅಲ್ವಾ. ಸೊ ನಮಗೆ ಡೆಫಿನಿಷನ್ ಇಂದ ಗೊತ್ತಿದೆ ಎ ಮೈನಸ್ ಬಿ ಬಿಲಾಂಗ್ಸ್ ಟು ಝೆಡ್ ಅಂತ. ರೈಟ್, ಈಗ ಇದನ್ನ ರಿವರ್ಸ್ ಮಾಡೋಣ. ಯಾಕೆಂದ್ರೆ ನಮಗೇನು ಬೇಕು? ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಅಂದರೆ ಬಿ ಮೈನಸ್ ಎ ಬಿಲಾಂಗ್ಸ್ ಟು ಝೆಡ್ ಆಗುತ್ತಾ? ಎಸ್. ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಎನ ನಾವು 5 ಅಂತ ತಗೊಂಡು ಬಿನ 4 ಅಂತ ತಗೊಂಡ್ರೆ ಏನಾಗುತ್ತೆ? 5 ಮೈನಸ್ 4 ಇಸ್ ಈಕ್ವಲ್ ಟು 1. 1 ಬಿಲಾಂಗ್ಸ್ ಟು ಇಂಟೀಜರ್ ಅಲ್ವಾ. ಉಲ್ಟಾ ಮಾಡೋಣ. 4 ಮೈನಸ್ 5 ಮೈನಸ್ 1 ಮೈನಸ್ 1 ಆಲ್ಸೋ ಇಂಟೀಜರ್. ಅಂದರೆ ಇಂಟೀಜರ್ನ ರಿವರ್ಸ್ ಮಾಡಿ ನಾವು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಅಗೇನ್ ಇಂಟೀಜರೇ ಸಿಗುತ್ತೆ. ನಾನು ಎ ಮತ್ತು ಬಿ ಅನ್ನು 2 ಇಂಟೀಜರ್ ತೊಗೊಂಡಿದ್ದೀನಿ, 2 ಪಾಸಿಟಿವ್ ಇಂಟೀಜರ್ಸ್ನ ತೊಗೊಂಡಿದ್ದೀನಿ. ರೈಟ್, ಇಂಟೀಜರ್ಸ್ ಆಲ್ಸೋ ರ್ಯಾಷನಲ್ ನಂಬರ್ಸ್. ಸೊ ರ್ಯಾಷನಲ್ ನಂಬರ್ ತೊಗೊಂಡಿದ್ದೀನಿ ಅಂತಲೇ ಅರ್ಥ. ಸೊ ಬಿ ಮೈನಸ್ ಎ ಬಿಲಾಂಗ್ಸ್ ಟು ಝೆಡ್. ದಿಸ್ ಇಂಪ್ಲೈಸ್ ಬಿ ಕಾಮಾ ಎ ಬಿಲಾಂಗ್ಸ್ ಟು ಝೆಡ್, ಸಾರಿ, ಬಿ ಕಾಮಾ ಎ ಬಿಲಾಂಗ್ಸ್ ಟು ಆರ್. ರೈಟ್, ನೆಕ್ಸ್ಟ್ ನೋಡಿ,
ಥರ್ಡ್ ಒನ್ ಏನಿದೆ, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್. ಅವರೇ ಹೇಳ್ತಾ ಇದ್ದಾರೆ ಈ ತರ ಇದ್ದಾಗ ಇಂಪ್ಲೈಸ್ ದಟ್, ಹೀಗಿದ್ರೆ ಇದ್ರ ಅರ್ಥ ಏನಾಗುತ್ತೆ ಅಂದ್ರೆ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ತಾ ಇದ್ದಾರೆ. ಇದು ಪಾಸಿಬಲ್ ನೋಡೋಣ. ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂತಂದ್ರೆ ಏನಾಗುತ್ತೆ, ಎ ಮೈನಸ್ ಬಿ ಆಗುತ್ತೆ, ರೈಟ್. ನೆಕ್ಸ್ಟ್ ಬಿ ಕಾಮ ಸಿ ಅಂತಂದ್ರೆ ಬಿ ಮೈನಸ್ ಸಿ ಅಂತ ಆಗುತ್ತೆ, ರೈಟ್. ದಿಸ್ ಈಸ್ ಆಲ್ಸೋ ಆನ್ ಇಂಟೀಜರ್, ನೆನಪಿರ್ಲಿ, ದಿಸ್ ಈಸ್ ಆಲ್ಸೋ ಆನ್ ಇಂಟೀಜರ್. ಈ ಎರಡು ಇಂಟೀಜರ್ನ ನಾವು ಆ್ಯಡ್ ಮಾಡೋಣ, ರೈಟ್. ಆ್ಯಡ್ ಮಾಡಿದ್ರೆ ನೋಡಿ ಏನು ಸಿಗುತ್ತೆ, ಮೈನಸ್ ಬಿ ಪ್ಲಸ್ ಬಿ ಗಾನ್ ಕ್ಯಾನ್ಸಲ್, ಎ ಮೈನಸ್ ಸಿ ಆಗುತ್ತೆ, ರೈಟ್. ಎ ಮೈನಸ್ ಸಿ, ದೀಸ್ ಆಲ್ ಆರ್, ದಿಸ್ ಈಸ್ ಬಿಲಾಂಗ್ಸ್ ಟು ಝೆಡ್, ರೈಟ್. ಸೊ ಈ ಎರಡು ನಾವು ಏನಿದೆಯಲ್ಲ, ಎ ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ ಮಾಡಿದಾಗ ನಮಗೆ ಎ ಮೈನಸ್ ಸಿ ಸಿಗ್ತಾ ಇದೆ. ಅಂದರೆ ಡೆಫಿನೆಟ್ಲಿ ಇದು ಕೂಡ ಇಂಟೀಜರೇ ಆಗಿರುತ್ತೆ ನೋಡಿ. ಎ ಮೈನಸ್ ಸಿ ಬಿಲಾಂಗ್ಸ್ ಟು ಝೆಡ್ ಅಂತ ಇದ್ರೆ ದಟ್ ಮೀನ್ಸ್ ಎ ಕಾಮ ಸಿ ಬಿಲಾಂಗ್ಸ್ ಟು ದ ರಿಲೇಷನ್. ಎ ಕಾಮ ಸಿ ಬಿಲಾಂಗ್ಸ್ ಟು ದ ರಿಲೇಷನ್. ಸಿಂಪಲ್. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಎ ಮೈನಸ್ ಬಿ ಆ್ಯಂಡ್ ಬಿ ಮೈನಸ್ ಸಿ ಎರಡೂ ನಮ್ಮ ರಿಲೇಷನ್ನಲ್ಲಿ ಇದೆ. ಹೌದಾ, ರಿಲೇಷನ್ನಲ್ಲಿ ಇರಬೇಕಾದ್ರೆ ಡೆಫಿನೆಟ್ಲಿ ದೇ ಆರ್ ಆನ್ ಇಂಟೀಜರ್ಸ್, ರೈಟ್. ನೋಡಿ, ಎ ಮೈನಸ್ ಬಿ ಬಿಲಾಂಗ್ಸ್ ಟು ಝೆಡ್, ಬಿ ಮೈನಸ್ ಸಿ ಬಿಲಾಂಗ್ಸ್ ಟು ಝೆಡ್. ಸೊ ದಿಸ್ ಟೋಟಲ್ ವ್ಯಾಲ್ಯೂ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಝೆಡ್. ಇದನ್ನ ಆ್ಯಡ್ ಮಾಡಿದಾಗ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ, ಎ ಮೈನಸ್ ಸಿ ಬಿಲಾಂಗ್ಸ್ ಟು ಝೆಡ್ ನಮಗೆ ಸಿಗ್ತಾ ಇದೆ. ಎ ಮೈನಸ್ ಸಿ ಬಿಲಾಂಗ್ಸ್ ಟು, ಅಂದರೆ ಎ ಮೈನಸ್ ಸಿ ಮಾಡಿದಾಗ ಇಂಟೀಜರ್ ಸಿಗ್ತಾ ಇದೆ ಅಂತಂದರೆ ಎ ಕಾಮ ಸಿ ಅನ್ನೋವಂಥ ನಂಬರ್ಸ್ ಡೆಫಿನೆಟ್ಲಿ ನಮ್ಮ ರಿಲೇಷನ್ನಲ್ಲಿ ಇರುತ್ತೆ. ಈ ಆರ್ಡರ್ಡ್ ಪೇರ್ ನಮ್ಮ ರಿಲೇಷನ್ನಲ್ಲಿ ಇರುತ್ತೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ. ದಿಸ್ ಇಸ್ ಅ ಸಿಂಪಲ್ ಥಿಂಗ್. ಒನ್ಸ್ ಯು ಜಸ್ಟ್ ನೋಟ್ ಇಟ್ ಡೌನ್. ನೆಕ್ಸ್ಟ್ಗೆ ಹೋಗೋಣ. ಎಕ್ಸಾಂಪಲ್ 20 ನೋಡಿ. ಲೆಟ್ ಎಫ್ ಇಸ್ ಈಕ್ವಲ್ ಟು ಅಂತ ಹೇಳ್ಬಿಟ್ಟು ಅವರು ಫಂಕ್ಷನ್ನ ರೋಸ್ಟರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಬಿ ಎ ಲೀನಿಯರ್ ಫಂಕ್ಷನ್ ಫ್ರಮ್ ಝೆಡ್ ಟು ಝೆಡ್, ಫೈಂಡ್ ಎಫ್ ಆಫ್ ಎಕ್ಸ್. ಆಲ್ರೆಡಿ ಫಸ್ಟ್ ಕ್ವಶನ್ ಅಲ್ಲಿ ನೋಡಿದ್ವಿ, ಲೀನಿಯರ್ ಫಂಕ್ಷನ್ ಅಂತಂದ್ರೆ ಯಾವಾಗಲೂ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ಲಿ ಇರುತ್ತೆ. ಎಮ್ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ಲಿ ಇರುತ್ತೆ. ಸೊ ಈ ಫಂಕ್ಷನ್ ಕೂಡ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೆದ್ರೆ ಅಥವಾ ಈಕ್ವೇಶನ್ ಫಾರ್ಮಲ್ಲಿ ಬರೆದ್ರೆ ಈ ಥರ ಇದ್ದೇ ಇರುತ್ತೆ. ಸೊ ಅದು ಏನು ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಫೈಂಡ್ ಎಫ್ ಆಫ್ ಎಕ್ಸ್, ರೈಟ್. ಸೊ ಸೊಲ್ಯೂಷನ್ನಲ್ಲಿ ನಾವು ಫಸ್ಟ್ ಏನು ಮಾಡೋಣ, ಎವ್ರಿ ಲೀನಿಯರ್ ಫಂಕ್ಷನ್ ಈಸ್ ಇನ್ ದ ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ. ನಾವೀಗ ಎಮ್ ಮತ್ತು ಸಿ ಏನಂತ ಫೈಂಡ್ ಔಟ್ ಮಾಡಿದ್ರೆ ಈ ಫಂಕ್ಷನ್ ನಮಗೆ ಎಕ್ಸಾಕ್ಟ್ಲಿ ಏನು ಅಂತ ಸಿಗುತ್ತೆ. ಯಾವ ಥರ ಫೈಂಡ್ ಔಟ್ ಮಾಡೋದು ನೋಡಿ. ಈ ಎಫ್ನಲ್ಲಿ ಕೊಟ್ಟಿರ್ತಕ್ಕಂಥ ಈ ಆರ್ಡರ್ಡ್ ಪೇರ್ಸ್ ಏನಿದೆಯಲ್ಲ, ಈ ಎಲ್ಲ ಆರ್ಡರ್ ಪೇರ್ಸಲ್ಲಿ ಫಸ್ಟ್ ಒನ್ ಏನಾಗಿರುತ್ತೆ, ವ್ಯಾಲ್ಯೂ ಆಫ್ ಎಕ್ಸ್ ಆಗಿರುತ್ತೆ, ಇದು ವ್ಯಾಲ್ಯೂ ಆಫ್ ವೈ ಆಗಿರುತ್ತೆ. ಸೊ ಈ ಫಂಕ್ಷನ್ನಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸ್ನ ವ್ಯಾಲ್ಯೂ ಮತ್ತು ವೈನ ವ್ಯಾಲ್ಯೂ ಆಗಿರುತ್ತೆ, ರೈಟ್. ಸೊ ಎಫ್ ಆಫ್ ಎಕ್ಸ್ ನೋಡಿ, ಫಸ್ಟ್ ತೊಗೊಳ್ಳಿ, ಯಾವುದಾದ್ರೂ ತೊಗೊಳ್ಬೋದು ನೀವು. ನಾನು ಇವಾಗ ಲಾಸ್ಟ್ ಒನ್ ತೊಗೊಳ್ತೀನಿ. -1 ಇಸ್ ಈಕ್ವಲ್ ಟು ಎಮ್ ಆಫ್ -1 ಪ್ಲಸ್ ಸಿ, ರೈಟ್. ನೋಡಿ, ಎಫ್ ಆಫ್ ಎಕ್ಸ್ ಅಂತಂದ್ರೆ ಏನಪ್ಪ, ವೈ ಅಂತಂದ್ರೆ ಇಲ್ಲಿ ನೋಡಿ ಏನಿದೆ, -3, ರೈಟ್. -3 ಇಸ್ ಈಕ್ವಲ್ ಟು ಎಮ್ ಇಂಟು 1 -m ಪ್ಲಸ್ ಸಿ, ರೈಟ್. ದಟ್ಸ್ ಆಲ್. ಇದು ಒಂದು ಈಕ್ವೇಶನ್, ರೈಟ್. ಈಕ್ವೇಶನ್ 1 ಅಂತ ಬರ್ಕೊಳ್ಳೋಣ. ಇವಾಗ ನೆಕ್ಸ್ಟು ಇದೇ ಇದರಲ್ಲಿ ಈಕ್ವೇಶನ್ನಲ್ಲಿ, ಓಕೆ, ಇದನ್ನ ಈಕ್ವೇಶನ್ 2 ಅಂತ ಬರ್ಕೊಳ್ಳಿ, ಇದನ್ನ ಈಕ್ವೇಶನ್ 1 ಅಂತ ಬರ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಯಾವ ಆರ್ಡರ್ ಪೇರ್ ಚೂಸ್ ಮಾಡ್ಕೋತಾ ಇದ್ದೀನಿ ಅಂದರೆ ಈ ಲಾಸ್ಟ್ ಇಂದ ಸೆಕೆಂಡ್ ಒನ್. ಸೊ ನೋಡಿ, ಈಕ್ವೇಶನ್ 1 ಅಲ್ಲಿ ಪುಟ್ ಮಾಡ್ತಾ ಇದ್ದೀವಿ. ಇನ್ ಈಕ್ವೇಶನ್ 1 ಎಫ್ ಆಫ್ ನೋಡಿ 0 ಇಸ್ ಈಕ್ವಲ್ ಟು ಎಮ್ ಆಫ್ 0 ಪ್ಲಸ್ ಸಿ. ಎಫ್ ಆಫ್ 0 ಅಂದರೆ ಎಫ್ ಆಫ್ ಎಕ್ಸ್ ಅನ್ನು ನಾವೇನಂತ ಬರ್ಕೊಳ್ತೀವಿ, ವೈ ಅಂತಂದರೆ ಇಲ್ಲೇನು ಸಿಗ್ತಾ ಇದೆ ನಮಗೆ, -1 ಇಸ್ ಈಕ್ವಲ್ ಟು 0 ಇಂಟು ಎಮ್ 0 ಪ್ಲಸ್ ಸಿ. ಸೊ ಸಿ ಇಸ್ ಈಕ್ವಲ್ ಟು -1 ಅಂತ ನಮಗೆ ನೇರವಾಗಿ ಥರ್ಡ್ ಈಕ್ವೇಶನ್ ಸಿಕ್ತು. ಈ ಸಿ ವ್ಯಾಲ್ಯೂವನ್ನು ನಾವು ಸೆಕೆಂಡ್ ಈಕ್ವೇಶನ್ ಅಲ್ಲಿ ಹಾಕಿದ್ರೆ ನಮಗೆ ಎಮ್ ವ್ಯಾಲ್ಯೂ ಕೂಡ ಸಿಗುತ್ತೆ. ಸೊ put equation 3 in equation 2, right. -3 is equal to -m.
ಸಿ ವ್ಯಾಲ್ಯೂ ನೋಡಿ ಏನಿದೆ -1, ಸೊ -1. ಬ್ರಿಂಗ್ ದ -1 ಹಿಯರ್, -3 + 1 is equal to -m. So -3 + 1 -2 is equal to -m. Minus cancel, so 2 is equal to m, right? ಆವಾಗ ಈಕ್ವೇಶನ್ 1 ನೋಡಿ ಏನಾಗುತ್ತೆ, f of x is equal to m ಅಂದ್ರೆ ಎಷ್ಟಿದೆ 2 x, c ನೋಡಿ -1 ಇದೆ, ಸೊ -1. ದಿಸ್ ಈಸ್ ದ f of x. ಆರ್ಡರ್ಡ್ ಪೇರ್ ನೋಡಿ, ನಾನು ಲಾಸ್ಟ್ 2 ಆರ್ಡರ್ಡ್ ಪೇರ್ಸ್ ತಗೊಂಡಿದ್ದೀನಿ. ನೀವು ಫಸ್ಟ್ 2 ಆರ್ಡರ್ಡ್ ಪೇರ್ಸ್ ತಗೊಳ್ಬಹುದು. ಯಾವ ಆರ್ಡರ್ಡ್ ಪೇರ್ ತಗೊಂಡ್ರು ಕೂಡ ನಿಮಗೆ f of x ಸೇಮ್ ಸಿಗುತ್ತೆ. f of x is equal to 2x minus 1 is the solution. ಸಿಂಪಲ್. ನೋಟ್ ಇಟ್ ಡೌನ್. ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ಎಕ್ಸಾಂಪಲ್ 21 ನೋಡಿ, ತುಂಬಾ ಸಿಂಪಲ್ ವಿಷಯ. ಫೈಂಡ್ ದ ಡೊಮೇನ್ ಆಫ್ ದ ಫಂಕ್ಷನ್ f of x is equal to ಅಂತ. ಇದು ಯಾವ ತರದ ಫಂಕ್ಷನ್? ರ್ಯಾಷನಲ್ ಫಂಕ್ಷನ್. ನೆನಪಿರ್ಲಿ, p/q ಫಾರ್ಮ್ ಅಲ್ಲಿ ಬರಿತೀವಿ. ಬಟ್ ನಮಗೆ ಒಂದು ವಿಷಯ ಗೊತ್ತಿದೆ, ರ್ಯಾಷನಲ್ ಫಂಕ್ಷನ್ ಅಲ್ಲಿ ಡಿನಾಮಿನೇಟರ್ ಕಾಂಟ್ ಬಿ ಝೀರೋ ಅಲ್ವಾ? ಅಂದ್ರೆ ಏನರ್ಥ? x² - 5x + 4 ಶುಡಂಟ್ ಬಿ ಈಕ್ವಲ್ ಟು 0, ರೈಟ್? ಸೊ ಇವಾಗ ಸೊಲ್ಯೂಷನ್ ನಾವು ಸ್ಟಾರ್ಟ್ ಮಾಡೋಣ, ರೈಟ್? ಇದನ್ನ ನೋಡಿ, ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆ, ಇದನ್ನ ನಾವು ಸಾಲ್ವ್ ಮಾಡೋಣ, ರೈಟ್? ಅಂದ್ರೆ ಎಕ್ಸ್ಗೆ ಯಾವ ವ್ಯಾಲ್ಯೂ ಕೊಡೋದ್ರಿಂದ ಇದು 0 ಆಗಲ್ಲ ಅಂತ ಫೈಂಡ್ ಔಟ್ ಮಾಡಬೇಕು, ರೈಟ್? ಸೊ x² - 4x - x + 4. ನೆಕ್ಸ್ಟ್ ಇಲ್ಲಿ ನೋಡಿ, ಎಕ್ಸ್ ಅನ್ನ ಕಾಮನ್ ತೆಗೆದ್ರೆ x - 4, ಇಲ್ಲಿ -1 ಕಾಮನ್ ತೆಗೆದ್ರೆ x - 4 ಶುಡ್ ನಾಟ್ ಬಿ ಈಕ್ವಲ್ ಟು 0, ರೈಟ್? ಸೊ x - 4 ಆ್ಯಂಡ್ x - 1 ಶುಡ್ ನಾಟ್ ಬಿ ಈಕ್ವಲ್ ಟು 0. ಇದಂತೂ ಫ್ಯಾಕ್ಟರೈಸೇಷನ್ ನೀವು ಆಲ್ರೆಡಿ 9th and 10th ಅಲ್ಲಿ ಕಲ್ತಿದ್ದೀರಾ, ರೈಟ್? ಸೊ ಇವಾಗ x - 4 ಶುಡ್ ನಾಟ್ ಬಿ ಈಕ್ವಲ್ ಟು 0 ಆರ್ ದಿಸ್ ಬ್ರಾಕೆಟ್ x - 1 ಶುಡ್ ನಾಟ್ ಬಿ ಈಕ್ವಲ್ ಟು 0. ಅಲ್ಲಿಗೆ ನೋಡಿ, -4 ಈ ಕಡೆ ಶಿಫ್ಟ್ ಆದರೆ +4, 0 + 4 4. x ಶುಡ್ ನಾಟ್ ಬಿ ಈಕ್ವಲ್ ಟು 4 ಆರ್ x ಶುಡ್ ನಾಟ್ ಬಿ ಈಕ್ವಲ್ ಟು 1. ಅಂದರೆ ನಮಗೆ ಎಕ್ಸ್ನ ವ್ಯಾಲ್ಯೂ 4 ಮತ್ತು 1 ಆಗಬಾರ್ದು. ಅದು ಬಿಟ್ಟರೆ ಬೇರೆ ಇನ್ಯಾವ ರಿಯಲ್ ನಂಬರ್ ಬೇಕಾದ್ರೂ ಆಗ್ಬೋದು, ರೈಟ್? ರ್ಯಾಷನಲ್ ಫಂಕ್ಷನ್ ಅಲ್ಲಿ ನೋಡಿ, ಡೊಮೇನ್ ಅಂತ ಹೇಳ್ತಾ ಇದ್ದಾರೆ, ಅದ್ರ ವ್ಯಾಲ್ಯೂ ಆಫ್ ಎಕ್ಸ್ ಬೇಕು, ರೈಟ್? ಇಲ್ಲಿ ಎಕ್ಸ್ಗೆ ಯಾವುದಾದ್ರೂ ಕೆಲವು ವ್ಯಾಲ್ಯೂಗಳನ್ನು ಕೊಡೋದ್ರಿಂದ ಡಿನಾಮಿನೇಟರ್ 0 ಆಗುತ್ತೆ. ಯಾವ ವ್ಯಾಲ್ಯೂ ಕೊಟ್ರೆ 0 ಆಗುತ್ತೆ? 4 ಮತ್ತು 1 ಕೊಟ್ರೆ 0 ಆಗ್ಬಿಡುತ್ತೆ ಅದು. ಅದಕ್ಕೆ ನಾವು 4 ಮತ್ತು 1 ಅನ್ನ ಎಕ್ಸ್ಗೆ ಕೊಡ್ತಾ ಇಲ್ಲ. ಅಂದ್ರೆ ಎಕ್ಸ್ಗೆ 1 ಈಕ್ವಲ್ ಆಗಬಾರ್ದು, ಎಕ್ಸ್ ವ್ಯಾಲ್ಯೂ 1 ಆಗಬಾರ್ದು, ಎಕ್ಸ್ ವ್ಯಾಲ್ಯೂ 4 ಆಗಬಾರ್ದು ಅಂತ ಹೇಳ್ತಾ ಇದೀವಿ, ನಾಟ್ ಈಕ್ವಲ್ ಅಂತ ಹೇಳ್ತಾ ಇದೀವಿ, ರೈಟ್? ಅದಕ್ಕೆ ಆ ಎರಡು ವ್ಯಾಲ್ಯೂಸ್ ಅನ್ನ ಬಿಟ್ಟು ಬೇರೆ ಯಾವ್ದಾದ್ರು ಕೊಡ್ಬೋದು. ಯಾವ ತರ ಬರೆಯೋಣ ಈಗ? ಸೊ ಡೊಮೇನ್ ಆಫ್ ದ ಫಂಕ್ಷನ್ ಇಸ್ ಈಕ್ವಲ್, ಡೊಮೇನ್ ಬಿಲಾಂಗ್ಸ್ ಟು ಆರ್, ರೈಟ್? ಎನಿ ರಿಯಲ್ ನಂಬರ್ನ ಕೊಡ್ಬೋದು, ಬಟ್ ಎರಡನ್ನ ಬಿಟ್ಟು. ಯಾವುದು? 1 and 4, ರೈಟ್? ಆರ್ -1, 4, right? Now x belongs to r -1, 4 ಅಂತ ಕೂಡ ಬರಿಬೋದು. x ಅಂತಂದ್ರೆ ವ್ಯಾಲ್ಯೂ ಆಫ್, ಸಾರಿ, x is nothing but domain, right? So domain is r -1, 4. ಈ ತರದ ಫಂಕ್ಷನ್ ಯಾವಾಗಲೇ ಬರಲಿ, ನೀವು ಏನು ಮಾಡಿ, ಫಸ್ಟ್ ಡಿನಾಮಿನೇಟರ್ ಅನ್ನ ಫ್ಯಾಕ್ಟರೈಸೇಷನ್ ಮಾಡಿ. ನಿಮಗೆ x ವ್ಯಾಲ್ಯೂ ಏನು ಸಿಗುತ್ತೋ ಅದನ್ನ ಬಿಟ್ಬಿಡಿ. ರಿಯಲ್ ನಂಬರ್ಸ್ ಅಲ್ಲಿ ಆ ವ್ಯಾಲ್ಯೂಸ್ ಅನ್ನ ಬಿಟ್ರೆ ಉಳಿದಿರೋ ಎಲ್ಲಾ ರಿಯಲ್ ನಂಬರ್ಸ್ ನ ನೀವು ಎಕ್ಸ್ ನ ಪ್ಲೇಸ್ ಅಲ್ಲಿ ಬರೀಬಹುದು, ರೈಟ್? ಆವಾಗ ಫಂಕ್ಷನ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಆಗಲ್ಲ. ಎಕ್ಸ್ಗೆ 1 ಅಥವಾ 4 ಬರೆದ್ಬಿಟ್ರೆ ಫಂಕ್ಷನ್ ಏನಾಗುತ್ತೆ? ಡಿನಾಮಿನೇಟರ್ 0 ಬಂದ್ರೆ ಅನ್ಡಿಫೈನ್ಡ್ ಆಗೋಗ್ಬಿಡುತ್ತೆ. ನಮಗೆ ಫಂಕ್ಷನ್ ಅನ್ಡಿಫೈನ್ಡ್ ಆಗಬಾರ್ದು, ರೈಟ್? ಅಂತಹ ಎಕ್ಸ್ ವ್ಯಾಲ್ಯೂನ ಕೊಡಬೇಕಾಗುತ್ತೆ. ವಿ ಕ್ಯಾನ್ ರೈಟ್ ಆಲ್ ದ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 1, 4. 1, 4 ಯಾವ ತರ ಎಲಿಮಿನೇಟ್ ಮಾಡಬೇಕು ಅಂತ ನೋಡಿದೀವಿ. ದಟ್ ಈಸ್ ಕ್ವಾಡ್ರಾಟಿಕ್ ಈಕ್ವೇಶನ್ ಆಗಿದ್ರೆ ಏನು ಮಾಡಿ, ಈ ರೀತಿ ಫ್ಯಾಕ್ಟರೈಸೇಷನ್ ಮಾಡಿ ಸಾಲ್ವ್ ಮಾಡಿ. ಸಿಂಪಲ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ, ನೋಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ 22 ನೋಡೋಣ. ಸಿ ದಿಸ್, ದ ಫಂಕ್ಷನ್ ಎಫ್ ಈಸ್ ಡಿಫೈನ್ಡ್ ಬೈ, ಇಲ್ಲಿ ಡೆಫಿನಿಷನ್ ನ ಕೊಟ್ಟಿದ್ದಾರೆ ನೋಡಿ. 1 - x ಫಾರ್ x ಈಸ್ ಲೆಸ್ ದೆನ್ 0. ಎಕ್ಸ್ ನ ವ್ಯಾಲ್ಯೂ ನೀವು ನೆಗೆಟಿವ್, ಲೆಸ್ ದೆನ್ 0 ಅಂದ್ರೆ ನೆಗೆಟಿವ್ ತಗೊಂಡ್ರೆ ಈ ಡೆಫಿನಿಷನ್ ತಗೋಬೇಕು. 0 ತಗೊಂಡ್ರೆ 1 ಅಂತ ತಗೊಳ್ಬೇಕಾಗುತ್ತೆ ನೀವು ಫಂಕ್ಷನ್ ನ. ಗ್ರೇಟರ್ ದೆನ್ 0 ತಗೊಂಡ್ರೆ x + 1 ಅಂತ ನೀವು ಡೆಫಿನಿಷನ್ ನ ತಗೊಳ್ಬೇಕಾಗುತ್ತೆ, ರೈಟ್? ದಿಸ್ ಇಸ್ ದ ಡೆಫಿನಿಷನ್. ಡ್ರಾ ದ ಗ್ರಾಫ್ ಆಫ್ x ಅಂತ ಹೇಳಿದ್ದಾರೆ, ಎಫ್ ಆಫ್ x ಗೆ, ರೈಟ್? ನಾಟ್ x, f of x.
ಸೊ ನೋಡಿ ಟೇಬಲ್ ತಗೊಳ್ಳೋಣ ಗ್ರಾಫ್ಗೆ. ಎಕ್ಸ್ ನೋಡಿ ನಾನು ಫಸ್ಟು 0 ತೊಗೊಳ್ತೀನಿ. 0 ತೊಗೊಂಡ್ರೆ ಅವರೇ ಹೇಳಿದಾರೆ ಫಂಕ್ಷನ್ ಡೈರೆಕ್ಟ್ಲಿ 1 ತೊಗೊಳ್ಬೇಕು ಅಂತ. ಸೊ 1 ರೈಟ್. ಈಗ -1 ತೊಗೊಳ್ತೀನಿ. ಎಕ್ಸ್ಗೆ -1 ತೊಗೋತೀನಿ. ಯಾವ ಡೆಫಿನಿಷನ್ ತೊಗೋಬೇಕಾಗುತ್ತೆ? ಲೆಸ್ ದೆನ್ 0 ಅಂತಂದರೆ ಈ ವ್ಯಾಲ್ಯೂ ತೊಗೊಳ್ಬೇಕಾಗತ್ತೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 - ಎಕ್ಸ್. ಓಕೆ 1 ಮೈನಸ್ ಎಕ್ಸ್ ಕೂಡ ಏನಾಗಿದೆ -1. ಓಕೆ 1 ಮೈನಸ್ ಇಂಟು ಮೈನಸ್ ಪ್ಲಸ್ 1. ಸೊ ದಟ್ ಈಸ್ 2. -1 ತೊಗೊಂಡಾಗ ನಮಗೆ 2 ಸಿಗ್ತಾ ಇದೆ. ಅದೇ ಥರ -2 ತೊಗೊಳ್ಳಿ. 1 ಮೈನಸ್ ಆಫ್ -2 ಅಂತಂದರೆ ನೋಡಿ ಏನಾಗುತ್ತೆ 1 + 2 ದಟ್ ಈಸ್ 3. -2 ತೊಗೊಂಡ್ರೆ 3 ಆಗ್ತಾ ಇದೆ. ಅದೇ -3 ತೊಗೊಳ್ಳೋಣ. 1 ಮೈನಸ್ ಆಫ್ -3 1 + 3 ದಟ್ ಈಸ್ 4 ರೈಟ್ 4. ಈಗ ಕೆಲವು ಪಾಸಿಟಿವ್ ವ್ಯಾಲ್ಯೂನ ತೊಗೊಳ್ಳೋಣ. 1 ತೊಗೊಳ್ಳೋಣ. ಸೊ ಈ ಫಂಕ್ಷನ್ನಲ್ಲಿ ನಾವು 1 ತೊಗೊಂಡ್ರೆ ಏನಾಗುತ್ತೆ? 1 ಅಂತಂದರೆ ಪಾಸಿಟಿವ್ ವ್ಯಾಲ್ಯೂ, ಎಕ್ಸ್ ಗ್ರೇಟರ್ ದೆನ್ 0. ಆವಾಗ ಫಂಕ್ಷನ್ ಏನಾಗುತ್ತೆ? ಎಕ್ಸ್ + 1. ಸೊ 1 + 1 2 ರೈಟ್. ಅದೇ ನಾವು 2 ತೊಗೊಂಡ್ರೆ 3, 2 ತೊಗೊಂಡ್ರೆ 1 ತೊಗೊಂಡ್ರೆ 2, 2 ತೊಗೊಂಡ್ರೆ 3, 3 ತೊಗೊಂಡ್ರೆ 4 ರೈಟ್. ಸೊ 1 ತೊಗೊಂಡ್ರೆ 2, 2 ತೊಗೊಂಡ್ರೆ 3, 3 ತೊಗೊಂಡ್ರೆ 4. ಸಿಂಪಲ್. ಸೊ ಈಗ ಈ ವ್ಯಾಲ್ಯೂಸ್ಗಳಿಗೆ ನಾವು ಗ್ರಾಫ್ ಹಾಕೋಣ. ನಾನು ಆಲ್ರೆಡಿ ಎಕ್ಸ್ ಆ್ಯಂಡ್ ವೈ ಎಕ್ಸಸ್ನ ಡ್ರಾ ಮಾಡಿದ್ದೀನಿ. ನೀವು ನಿಮ್ಮ ಗ್ರಾಫಲ್ಲಿ ಈ ಗ್ರಾಫನ್ನು ಹಾಕ್ಕೊಂಡು ನೋಡಿ. 0 ತೊಗೊಂಡ. ಓಕೆ ದಿಸ್ ಇಸ್ 0, 1 2 3 4 5 -1 -2 -3 -4 ರೈಟ್. 1 2 3 ರೈಟ್. ಕೆಳಗಡೆ ಇರ್ತಕ್ಕಂಥ ನೆಗೆಟಿವ್ ವ್ಯಾಲ್ಯೂಸ್ನ ನಾನು ಇಲ್ಲಿ ಗ್ರಾಫಲ್ಲಿ ತೊಗೊಳ್ತಾ ಇದ್ದಿಲ್ಲ, ಅವಾಯ್ಡ್ ಮಾಡ್ತಾ ಇದ್ದೀನಿ. 0 ತೊಗೊಂಡಾಗ ನಮ್ಗೆ 1 ಸಿಗ್ತಾ ಇದೆ. ಹಿಯರ್ ಇಟ್ ಇಸ್ ದ ವ್ಯಾಲ್ಯೂ. ನೆಕ್ಸ್ಟ್ -1 ತೊಗೊಂಡಾಗ 2 ಸಿಗ್ತಾ ಇದೆ. -2 ತೊಗೊಂಡಾಗ 3 ಸಿಗ್ತಾ ಇದೆ ರೈಟ್. -3 ತೊಗೊಂಡಾಗ 4 ಸಿಗ್ತಾ ಇದೆ. ನೆಕ್ಸ್ಟ್ ಅದೇ ಥರ 1 ತೊಗೊಂಡಾಗ ನೋಡಿ ನಮಗೆ 2 ಸಿಗ್ತಾ ಇದೆ. 2 ತೊಗೊಂಡಾಗ 3, 3 ತೊಗೊಂಡಾಗ 4. ಅದೇ ಥರ ನೀವು ಬೇರೆ ವ್ಯಾಲ್ಯೂಸ್ ತೊಗೊಂಡ್ರೆ ನಿಮಗೆ ಇನ್ನು ಮೇಲೆ ಹೋಗುತ್ತೆ ಗ್ರಾಫ್. ಇದನ್ನು ನೀವು ಡ್ರಾ ಮಾಡಿದಾಗ 1ನ ಮೇಲೆ ಒಂದು ವಿ ಕ್ರಿಯೇಟ್ ಆಗುತ್ತೆ. ವಿ ಕ್ರಿಯೇಟ್ ಆಗುತ್ತೆ. ಸಿ ದಿಸ್ ಇಸ್ ದ ಗ್ರಾಫ್ ಆಫ್ ಎಫ್ ಆಫ್ ಎಕ್ಸ್. ಸಿಂಪಲ್ ಇದೆ. ಗ್ರಾಫ್ ಹಾಕ್ಕೊಳ್ಳಿ. ವಿತ್ ದಿಸ್ ಎಕ್ಸಾಂಪಲ್ ನಮಗೆ ಮಿಸ್ಲೇನಿಯಸ್ ಎಕ್ಸಾಂಪಲ್ಸ್ ಮುಗಿಯುತ್ತೆ. ನೆಕ್ಸ್ಟ್ ಸೆಷನಲ್ಲಿ ನಾವು ಮಿಸ್ಲೇನಿಯಸ್ ಎಕ್ಸಸೈಸನ್ನು ನೋಡೋಣ.